ನಮಸ್ಕಾರ ಸ್ನೇಹಿತರೆ, ಭಾರತ 2026ರ FCRA ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟೆಡ್ ಆಕ್ಟ್ ನ ತಿದ್ದುಪಡಿಯನ್ನ ಲೋಕಸಭೆಯಲ್ಲಿ ಪ್ರಸ್ತಾವನೆ ಮಾಡಿದೆ. ಈ ತಿದ್ದುಪಡಿಗೆ ಅಮೆರಿಕದ ಸಂಸತ್ತಿನಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಿದೆ. ಅಮೆರಿಕದ ಸಂಸತ್ತಿನಲ್ಲಿ ಡೆಮೊಕ್ರಾಟ್ಸ್ ಹಾಗೂ ರಿಪಬ್ಲಿಕನ್ಸ್ ಎರಡೂ ಪಕ್ಷದವರು ಒಟ್ಟಾಗಿ ಸೇರಿ ಈ ತಿದ್ದುಪಡಿಯ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ಈ ತಿದ್ದುಪಡಿಯನ್ನ ತಂದರೆ ಇನ್ನು ಮುಂದೆ ಭಾರತದಲ್ಲಿ ಕೆಲಸ ಮಾಡ್ತಿರುವಂತಹ NGOಗಳಿಗೆ ಫಾರಿನ್ ಫಂಡಿಂಗ್ ಅನ್ನ ರೆಸ್ಟ್ರಿಕ್ಟ್ ಮಾಡಬಹುದು. ಈ ಸಂಸ್ಥೆಗಳನ್ನ ಸುಲಭವಾಗಿ ಬ್ಯಾನ್ ಮಾಡಬಹುದು. ಈ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತಹ ಆಸ್ತಿ, ಹಣ ಹಾಗೂ ಫಂಡಿಂಗ್ ಗಳನ್ನ ಸೀಸ್ ಮಾಡಬಹುದು. ಒಟ್ಟಾರೆ ನೋಡಿದ್ರೆ ಈ ಎಲ್ಲಾ NGOಗಳ ಮೇಲೆ ಸರ್ಕಾರದ ಬಹಳ ದೊಡ್ಡ ನಿಯಂತ್ರಣವನ್ನ ಸಾಧಿಸಲಿಕ್ಕೋಸ್ಕರ ಈ ತಿದ್ದುಪಡಿಯನ್ನ ತರಲಾಗ್ತದೆ. ಈ ತಿದ್ದುಪಡಿ ಎಷ್ಟು ಮುಖ್ಯ ಅಂತ ನೋಡೋದಾದ್ರೆ, ಅಮೆರಿಕದಲ್ಲಿರೋ ಸಂಸತ್ತಿನ ಎಲ್ಲಾ ಸದಸ್ಯರು ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಭಾರತದ ಜೊತೆ ಈ ವಿಷಯವನ್ನ ಡಿಸ್ಕಸ್ ಮಾಡ್ಲಿಕ್ಕೆ ದೊಡ್ಡ ಒತ್ತಡವನ್ನ ಹೇರ್ತಾ ಇದ್ದಾರೆ. ಅಂದಹಾಗೆ ಈ FCRA ಮೊದಲ ಬಾರಿಗೆ 1976ರ ಎಮರ್ಜೆನ್ಸಿ ಸಂದರ್ಭದಲ್ಲಿ ತರಲಾಗಿತ್ತು. ಆ ನಂತರ 2010ರಲ್ಲಿ ಇದರ ಮೊದಲ ತಿದ್ದುಪಡಿಯಾಗಿತ್ತು. ಈ FCRAನ ಮುಖ್ಯ ಉದ್ದೇಶವನ್ನ ನೋಡೋದಾದ್ರೆ, ಭಾರತದಲ್ಲಿ ಕೆಲಸ ಮಾಡ್ತಿರುವಂತಹ NGOಗಳು, ಟ್ರಸ್ಟ್ಗಳು, ಸೊಸೈಟಿಗಳು, ಎಜುಕೇಶನಲ್ ಸಂಸ್ಥೆಗಳು ಹಾಗೂ ಚಾರಿಟಬಲ್ ಟ್ರಸ್ಟ್ಗಳು, ಈ ಎಲ್ಲಾ ಸಂಸ್ಥೆಗಳಿಗೂ ಹೊರದೇಶದಿಂದ ಬರುವಂತಹ ಡೊನೇಷನ್ ಅನ್ನ ರೆಗ್ಯುಲೇಟ್ ಮಾಡೋದು. ಯಾಕೆಂತಂದ್ರೆ ಸ್ನೇಹಿತರೆ, ಹೊರದೇಶದಿಂದ ಬರುವಂತಹ ಡೊನೇಷನ್ ಹಣವನ್ನ ಬಳಸಿಕೊಂಡು ಈ ಸಂಸ್ಥೆಗಳ ಮುಖಾಂತರ ಆಂತರಿಕ ರಾಜಕೀಯ ಇರಬಹುದು, ಸಾಮಾಜಿಕ ಬೆಳವಣಿಗೆ ಇರಬಹುದು ಹಾಗೂ ರಾಷ್ಟ್ರೀಯ ಸುರಕ್ಷತೆಗೆ ತೊಂದರೆ ಆಗುವುದು, ಈ ರೀತಿಯಾದಂತಹ ಹಲವಾರು ವಿಷಯಗಳಲ್ಲಿ ಈ ಡೊನೇಷನ್ ಹಣವನ್ನ ಬಳಸಲಾಗುತ್ತೆ ಅನ್ನೋದು ಭಾರತದ ಆತಂಕ. ಹೀಗಾಗಿ ಹೊರದೇಶದಿಂದ ಬರುವಂತಹ ಫಂಡಿಂಗ್ ಹಣವನ್ನ ಮಾನಿಟರ್ ಮಾಡೋ ಉದ್ದೇಶದಿಂದ ಈ FCRA ಅನ್ನ ತರಲಾಗಿತ್ತು. ಅಂದಹಾಗೆ ಸ್ನೇಹಿತರೆ, ಈ FCRA ತಿದ್ದುಪಡಿಗೆ ದೇಶದಾದ್ಯಂತ ಎಲ್ಲಾ ರಾಜಕೀಯ ಪಕ್ಷಗಳು ಒಮ್ಮತದಿಂದ ತಮ್ಮ ಸಹಕಾರವನ್ನ ಸೂಚಿಸಿದವೆ. ಈ FCRA ತಿದ್ದುಪಡಿ ತರುವಂತಹ ಮುಖ್ಯ ಕಾರಣಗಳನ್ನ ನೋಡೋದಾದ್ರೆ, ಮೊದಲಿಗೆ ನ್ಯಾಷನಲ್ ಸೆಕ್ಯೂರಿಟಿ. ಸ್ನೇಹಿತರೆ, ಹೊರದೇಶದಿಂದ ಬರುವಂತಹ ಈ ಫಂಡಿಂಗ್ ಹಣವನ್ನ ಬಳಸಿ ಭಾರತದೊಳಗೆ ನಡೆಯುವಂತಹ ಎಲೆಕ್ಷನ್ ಆಗಿರಬಹುದು, ಪಬ್ಲಿಕ್ ಪ್ರೊಟೆಸ್ಟ್ ಆಗಿರಬಹುದು, ಜನರ ಅಭಿಪ್ರಾಯವನ್ನ ಬದಲಾಯಿಸೋದಾಗಿರಬಹುದು, ಸರ್ಕಾರ ತರುವಂತಹ ಪಾಲಿಸಿಗಳ ಮೇಲೆ ತಮ್ಮ ಪ್ರಭಾವವನ್ನ ಬೀರೋದು, ಈ ಎಲ್ಲಾ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಈ ಫಾರಿನ್ ಫಂಡಿಂಗ್ ಹಣವನ್ನ ಬಳಸಲಾಗುತ್ತೆ. ಅಷ್ಟೇ ಅಲ್ಲ, ಹೊರದೇಶದಿಂದ ಬರುವಂತಹ ಈ ಡೊನೇಷನ್ ಹಣವನ್ನ ಮನಿ ಲಾಂಡ್ರಿಂಗಿಗೆ ಬಳಸಬಹುದು ಅಥವಾ ಟೆರರ್ ಫೈನಾನ್ಸಿಂಗಿಗೂ ಕೂಡ ಬಳಸಲಾಗುತ್ತೆ. ಇವೆಲ್ಲದರ ಜೊತೆ ಬಹಳಷ್ಟು ದೇಶಗಳು NGOಗಳ ಮುಖಾಂತರ ಈ ಫಾರಿನ್ ಫಂಡಿಂಗ್ ಮೂಲಕ ಭಾರತದಲ್ಲಿ ಆ ರಾಷ್ಟ್ರಗಳಿಗೆ ತಕ್ಕಂತೆ ಇನ್ಫ್ಲೂಯೆನ್ಸ್ ಅನ್ನ ಬೆಳೆಸೋದು, ಭಾರತೀಯ ಸಮಾಜದಲ್ಲಿ ಬಿರುಕುಗಳನ್ನ ಮೂಡಿಸೋದು, ಈ ರೀತಿಯಾಗಿ ನಾನಾ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅಂದಹಾಗೆ ಸ್ನೇಹಿತರೆ, ಈ ತಿದ್ದುಪಡಿಯನ್ನ ಭಾರತದಲ್ಲಿ ತಂದ್ರೆ ಅಮೆರಿಕದಲ್ಲಿ ಎಲ್ಲಾ ಪಕ್ಷಗಳು ಸೇರಿ ಈ ತಿದ್ದುಪಡಿಯನ್ನ ಏಕಸಮ್ಮತವಾಗಿ ವಿರೋಧ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಈ ತಿದ್ದುಪಡಿ ಬರೋದ್ರಿಂದ ಸರ್ಕಾರ NGOಗಳ ಸಂಬಂಧಪಟ್ಟಂತಹ ಅಕೌಂಟ್ ಗಳನ್ನ ಸುಲಭವಾಗಿ ಫ್ರೀಸ್ ಮಾಡಬಹುದು, NGOಗಳಿಗೆ ಸಂಬಂಧಪಟ್ಟಂತಹ ಆಸ್ತಿಗಳನ್ನ ಸುಲಭವಾಗಿ ಮುಟ್ಟುಗೋಲು ಹಾಕಬಹುದು ಹಾಗೂ ಯಾವುದೇ ಸಂಸ್ಥೆ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ಎಂಗೇಜ್ ಆಗಿದ್ರೆ ಅಂತಹ ಸಂಸ್ಥೆಗಳನ್ನ ಸುಲಭವಾಗಿ ಬ್ಯಾನ್ ಮಾಡಬಹುದು. ಆ ಸಂಸ್ಥೆಗಳಿಗೆ ಯಾವುದೇ ರೀತಿಯಾದಂತಹ ಆರ್ಥಿಕ ನೆರವು ಅಥವಾ ಆರ್ಥಿಕ ಸಹಾಯ ಬರ್ದಿರೋ ಹಾಗೆ ರೆಸ್ಟ್ರಿಕ್ಟ್ ಮಾಡಬಹುದು. ಅಂದಹಾಗೆ ಅಮೆರಿಕದ ಎರಡೂ ಪಕ್ಷಗಳು ಈ ತಿದ್ದುಪಡಿಯನ್ನ ಯಾಕೆ ವಿರೋಧಿಸುತ್ತಿದವೆ ಅಂತ ನೋಡೋದಾದ್ರೆ, ರಿಪಬ್ಲಿಕನ್ ಪಾರ್ಟಿ ಒಂದು ಕನ್ಸರ್ವೇಟಿವ್ ಪಾರ್ಟಿ. ರಿಪಬ್ಲಿಕನ್ಸ್ ಯಾವಾಗ್ಲೂ ಕೂಡ ರಿಲಿಜಿಯಸ್ ಫ್ರೀಡಮ್ ನ ಸಪೋರ್ಟ್ ಮಾಡ್ತಾರೆ. ಹೀಗಾಗಿ ರಿಪಬ್ಲಿಕನ್ ಪಕ್ಷ ಪ್ರಪಂಚದಾದ್ಯಂತ ಇರುವಂತಹ ಕ್ರಿಶ್ಚಿಯನ್ಸ್ ಅನ್ನ ಸಪೋರ್ಟ್ ಮಾಡ್ತಾರೆ. ರಿಪಬ್ಲಿಕನ್ಸ್ ಬಹಳ ಧಾರ್ಮಿಕ ನಂಬಿಕೆಯನ್ನ ಹೊಂದಿರುವಂತಹ ಪಕ್ಷ. ಹಾಗಾಗಿ ಈ ತಿದ್ದುಪಡಿ ಬರೋದ್ರಿಂದ ಭಾರತದಲ್ಲಿರುವಂತಹ ಕ್ರೈಸ್ತರಿಗೆ ಅನ್ಯಾಯವಾಗುತ್ತೆ ಅನ್ನೋದು ರಿಪಬ್ಲಿಕನ್ಸರ ವಾದ. ಅಂದಹಾಗೆ ಡೆಮೊಕ್ರೆಟಿಕ್ ಪಕ್ಷ ಈ ತಿದ್ದುಪಡಿಗೆ ವಿರೋಧಿಸ್ತಿರೋದನ್ನ ನೋಡೋದಾದ್ರೆ, ಡೆಮೊಕ್ರೆಟಿಕ್ ಪಕ್ಷ ಪ್ರಮುಖವಾಗಿ ಧಾರ್ಮಿಕ ಆಚರಣೆಗಳು ಹಾಗೂ ಹಕ್ಕುಗಳ ಬಗ್ಗೆ ಯೋಚನೆ ಮಾಡಲ್ಲ. ಡೆಮೊಕ್ರಾಟ್ಸ್ ಯಾವಾಗ್ಲೂ ಕೂಡ ಹ್ಯೂಮನ್ ರೈಟ್, NGO ಇಂಡಿಪೆಂಡೆನ್ಸ್ ಹಾಗೂ ಡೆಮೊಕ್ರೆಟಿಕ್ ಫ್ರೀಡಮ್ ಅನ್ನ ಸಪೋರ್ಟ್ ಮಾಡುತ್ತೆ. ಡೆಮೊಕ್ರಾಟ್ಸ್ ನ ಸದಸ್ಯರು ವಾದ ಮಾಡೋದೇನು ಅಂತಂದ್ರೆ, ಈ ತಿದ್ದುಪಡಿ ಬರೋದ್ರಿಂದ ಭಾರತ ಸರ್ಕಾರ ಎಲ್ಲಾ NGOಗಳ ಮೇಲೆ ತೀವ್ರವಾದಂತಹ ನಿಗಾ ಇಡುತ್ತೆ. ಹೀಗಾಗಿ ಹ್ಯೂಮನ್ ರೈಟ್ಸ್, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಹಾಗೂ ಸೋಷಿಯಲ್ ಸರ್ವಿಸಸ್ ಗಳಿಗೋಸ್ಕರ
ಹೋರಾಡ್ತಿರುವಂತಹ NGOಗಳಿಗೆ ಬಹಳಷ್ಟು ರೀತಿಯಲ್ಲಿ ತೊಂದರೆ ಆಗಬಹುದು ಅನ್ನೋದು ಡೆಮೊಕ್ರಾಟ್ಸ್ ನ ವಾದ. ಅಂದಹಾಗೆ ಸ್ನೇಹಿತರೆ, ಅಮೆರಿಕ ಬಹಳಷ್ಟು ದೇಶಗಳಲ್ಲಿ ತನ್ನ ಸಂಸ್ಥೆಗಳ ಮುಖಾಂತರ ಕೆಲಸವನ್ನ ಮಾಡುತ್ತೆ. ಚರ್ಚ್ಗಳಾಗಿರಬಹುದು, ಮಿಷನರಿ ಗ್ರೂಪ್ಗಳಾಗಿರಬಹುದು, ಚಾರಿಟಬಲ್ ಟ್ರಸ್ಟ್ಗಳಾಗಿರಬಹುದು ಅಥವಾ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಗಳಾಗಿರಬಹುದು. FCRA ತಿದ್ದುಪಡಿ ಏನಾದರೂ ಜಾರಿಗೆ ಬಂದ್ರೆ ಈ ಅಮೆರಿಕದ ಸಂಸ್ಥೆಗಳಿಗೆ ಬಹಳ ರೀತಿಯಾದಂತಹ ತೊಡಕು ಉಂಟಾಗಬಹುದು ಅಂತ ಅಮೆರಿಕದ ಸಂಸದರಿಗೆ ಚಿಂತೆಯಾಗಿದೆ. ಉದಾಹರಣೆಗೆ, ಈ ಸಂಸ್ಥೆಗಳು ನಡೆಸುವಂತಹ ಸ್ಕೂಲ್ಗಳಾಗಿರಬಹುದು, ಆಸ್ಪತ್ರೆಗಳಾಗಿರಬಹುದು ಅಥವಾ ರೂರಲ್ ಡೆವಲಪ್ಮೆಂಟ್ ಆಗಿರಬಹುದು, ಈ ಎಲ್ಲಾ ಕೆಲಸಗಳಲ್ಲೂ ಸರ್ಕಾರ ನೇರವಾಗಿ ಇಂಟರ್ಫಿಯರ್ ಮಾಡಬಹುದು ಅನ್ನೋದು ಅಮೆರಿಕದ ಸಂಸದರ ವಾದ ಆಗಿದೆ. ಆದರೆ ಭಾರತದಲ್ಲಿ ಈ ತಿದ್ದುಪಡಿಯನ್ನ ಸಪೋರ್ಟ್ ಮಾಡೋರು ಏನ್ ಹೇಳ್ತಾರೆ ಅಂತ ನೋಡೋದಾದ್ರೆ, ಈ ಫಾರಿನ್ ಫಂಡೆಡ್ ಸಂಸ್ಥೆಗಳು ಭಾರತದಲ್ಲಿ ರಿಲಿಜಿಯಸ್ ಕನ್ವರ್ಷನ್ ಆಗಿರಬಹುದು ಅಥವಾ ಡೊಮೆಸ್ಟಿಕ್ ಪಾಲಿಟಿಕ್ಸ್ ಆಗಿರಬಹುದು, ಸೋಷಿಯಲ್ ಇನ್ಫ್ಲೂಯೆನ್ಸ್ ಕ್ಯಾಂಪೇನ್ ಗಳಾಗಿರಬಹುದು, ಈ ಎಲ್ಲಾ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ತೊಡಗಿರ್ತವೆ ಅನ್ನೋದು ಭಾರತೀಯರ ವಾದ. ಅಂದಹಾಗೆ ಅಮೆರಿಕಾಗೆ ಭಾರತದ ಕಾನೂನಿನಲ್ಲಿ ಯಾಕೆ ಇಷ್ಟೊಂದು ಆಸಕ್ತಿ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಅಮೆರಿಕ ಯಾವಾಗ್ಲೂ ಕೂಡ ಹ್ಯೂಮನ್ ರೈಟ್ಸ್, ರಿಲಿಜಿಯಸ್ ಫ್ರೀಡಮ್, ಪ್ರೆಸ್ ಫ್ರೀಡಮ್ ಹಾಗೂ NGOಗಳ ಬಗ್ಗೆ ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳನ್ನು ಟೀಕೆ ಮಾಡ್ತಾನೆ ಇರುತ್ತೆ. ಅಮೆರಿಕ ಒಂದು ರೀತಿಯಲ್ಲಿ ಪ್ರಪಂಚದ ನಾಯಕ ಅಂತ ತನ್ನನ್ನು ತಾನೇ ಘೋಷಣೆ ಮಾಡ್ಕೊಂಡಿರೋ ಹಾಗಿದೆ. ಅಂದಹಾಗೆ ಭಾರತದ ನಿಲುವೇನು ಅಂತ ನೋಡೋದಾದ್ರೆ, ಸ್ನೇಹಿತರೆ, ಭಾರತ ಒಂದು ಸಾರ್ವಭೌಮ ರಾಷ್ಟ್ರ. ಯಾವುದೇ ಸಾರ್ವಭೌಮ ರಾಷ್ಟ್ರಕ್ಕೂ ಈ ರೀತಿಯಾದಂತಹ ಫಾರಿನ್ ಫಂಡಿಂಗ್ ಅನ್ನ ರೆಗ್ಯುಲೇಟ್ ಮಾಡುವಂತಹ ಹಕ್ಕು ಇದ್ದೇ ಇದೆ ಅಂತ ಭಾರತ ವಾದ ಮಾಡುತ್ತೆ. ಜೊತೆಗೆ ಹೊರದೇಶದಿಂದ ಬರುವಂತಹ ಹಣದಿಂದ ಭಾರತದ ಆಂತರಿಕ ರಾಜಕೀಯದಲ್ಲಿ ಹಾಗೂ ಭಾರತೀಯ ರಾಷ್ಟ್ರೀಯ ಸುರಕ್ಷತೆಯಲ್ಲಿ ದೊಡ್ಡ ತೊಂದರೆ ಉಂಟಾಗಬಹುದು. ಹೀಗಾಗಿ ಈ ಸಂಸ್ಥೆಗಳಿಗೆ ಬರುವಂತಹ ಫಾರಿನ್ ಫಂಡ್ ಅನ್ನ ಆಡಿಟ್ ಮಾಡೋದು ಬಹಳನೇ ಅತ್ಯವಶ್ಯಕ ಅಂತ ಭಾರತ ವಾದ ಮಾಡುತ್ತೆ. ಅಂದಹಾಗೆ ಸ್ನೇಹಿತರೆ, ಈ ತಿದ್ದುಪಡಿ ಕೇವಲ ಯಾವುದೋ ಒಂದು ಸಂಸ್ಥೆಗೋಸ್ಕರ ಮಾಡಿರುವಂತದ್ದಲ್ಲ. ಈ ತಿದ್ದುಪಡಿಯಿಂದ ದೇಶದಾದ್ಯಂತ ಯಾವುದೇ ಸಂಸ್ಥೆ ಆಗಿರಬಹುದು, ಎಲ್ಲಾ ಸಂಸ್ಥೆಗಳಿಗೂ ಈ ಕಾನೂನು ಅನ್ವಯವಾಗುತ್ತೆ. ಭಾರತ ಹಾಗೂ ಅಮೆರಿಕ ಹಲವಾರು ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಇಂಡೋ ಪೆಸಿಫಿಕ್ ಸೆಕ್ಯೂರಿಟಿ ಆಗಿರಬಹುದು, ಡಿಫೆನ್ಸ್ ಟೆಕ್ನಾಲಜಿ ಆಗಿರಬಹುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಬಹುದು, ಟ್ರೇಡ್ ಡೀಲ್ ಗಳಾಗಿರಬಹುದು, ಬಹಳ ಪ್ರಮುಖವಾಗಿ ಚೈನಾದ ಇನ್ಫ್ಲೂಯೆನ್ಸ್ ಅನ್ನ ಕಡಿಮೆಗೊಳಿಸೋದ್ರಲ್ಲಾಗಿರಬಹುದು. ಹೀಗೆ ನಾನಾ ವಿಚಾರಗಳಲ್ಲಿ ಭಾರತ ಹಾಗೂ ಅಮೆರಿಕ ಕೈ ಜೋಡಿಸಿ ಕೆಲಸವನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ತಿದ್ದುಪಡಿ ತಂದಿರೋದು ಎರಡು ದೇಶಗಳ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನ ಹೆಚ್ಚು ಮಾಡಬಹುದು. ಜೊತೆಗೆ ಎರಡೂ ದೇಶಗಳಲ್ಲಿ ರಾಜಕೀಯ ಸ್ವಾತಂತ್ರ್ಯ, ಮಾನವ ಹಕ್ಕುಗಳು ಹಾಗೂ ಸಿವಿಲ್ ಸೊಸೈಟಿ ರೆಸ್ಟ್ರಿಕ್ಷನ್ಸ್ ಈ ಎಲ್ಲಾ ವಿಚಾರವಾಗಿ ವಾದ ವಿವಾದಗಳು ಹೆಚ್ಚಾಗಿ ನಡೆಯುತ್ತೆ. ಈ ತಿದ್ದುಪಡಿಯ ಮುಖಾಂತರ ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.